ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 2011ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಒಬ್ಬ ಹೋರಾಟಗಾರ ಹುಟ್ಕೊಂಡ. ಆತ ಈ ದೇಶದ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಂಥ ಯುವಕನಾಗಿದ್ದ. ಆತ ಈ ದೇಶದಲ್ಲಿರುವಂಥ ಸರ್ಕಾರ ಏನಿದೆ ಇದು ಭ್ರಷ್ಟಾವಾಗಿದೆ, ಇದರ ಕೈಗೊಂಬೆಯಾಗಿ ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ, CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗಳು ಅಂತ ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದ. ಈತ ಹೇಳ್ತಾ ಇದ್ದ, ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಭ್ರಷ್ಟವಾಗಿದೆ, ಇವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು ತನ್ನ ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ, CBIನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ, ತಮಗೆ ಯಾರು ಬೇಕೋ ಅವ್ರ ಮೇಲೆ ಮಾತ್ರ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದ. ತಾನು ಬಂದರೆ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತೊಲಗಿಸಿ ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದ. ಅದಕ್ಕಿಂತ ಪೂರ್ವದಲ್ಲಿ ತಾನು ರಾಜಕೀಯಕ್ಕೆ ಬರುವುದಿಲ್ಲವೇ ಇಲ್ಲ, ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಪಣ ತೊಟ್ಟಿದ್ದ. ಅದಾದ ಮೇಲೆ ಜನ್ ಲೋಕ್ಪಾಲ್ ಬಿಲ್ ಅಂಗೀಕರಿಸಬೇಕು ಅಂತ ಹೋರಾಟ ಮಾಡಿದ ಮೇಲೆ ಆಮ್ ಆದ್ಮಿ ಪಕ್ಷವನ್ನು ಕಟ್ಕೊಂಡ್ರು. ಅದಾದಮೇಲೆ ಈಗ ಅದೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಅದೇ CBIಗಳು ಈಗಿರುವ ಸರ್ಕಾರದ ಕೈಗೊಂಬೆಯಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್. ಸರ್ಕಾರ ಮಾತ್ರ ಬದಲಾಗಿದೆ, ಅವರ ಹೇಳಿಕೆ ಮಾತ್ರ ಹಾಗೇ ಇದೆ. ಅಲ್ಲಿಂದ ಇಲ್ಲಿಯವರೆಗೂ ನಡೆದಂಥ ಬೆಳವಣಿಗೆಗಳನ್ನು ನೋಡಿದರೆ ಈ CBI ಮತ್ತು EDಗಳಿಗೆ ಇವತ್ತು ಕೊಟ್ಟಷ್ಟು ಸ್ವಾತಂತ್ರ್ಯ, ಈಗಿರುವಂಥ ಸ್ವಾಯತ್ತತೆ, ಈಗಿರುವಂಥ ಅಧಿಕಾರ ಇನ್ಯಾವತ್ತೂ ಇರಲಿಲ್ಲ ಅನ್ನೋದು ಕಳೆದ 9 ವರ್ಷಗಳಿಂದ ನಮ್ಮೆದುರಿಗೆ ಸಾಬೀತಾಗಿದೆ. ನಾನು ಕಳೆದ ಸಂಚಿಕೆಯಲ್ಲಿ ಹರಿಯಾಣದ ಬಗ್ಗೆ ಹೇಳಿದೆ. ಅಲ್ಲಿಯ ದಿಲ್ಬಾಗ್ ಸಿಂಗ್ ಎನ್ನುವಂಥ ex-MLA ಮನೆಯ ಕತೆ ಹೇಳಿದೆ. ಆತನ ಮನೆಯಲ್ಲಿ ಮಾರಕಾಸ್ತ್ರಗಳು ಲಭ್ಯ ಆಗ್ತವೆ, ವಿದೇಶಿ ಪಿಸ್ತಲ್ಗಳಿರ್ತವೆ, ವಿದೇಶಿ ರೈಫಲ್ಗಳಿರ್ತವೆ, 300 ಕಾಡತೂಸುಗಳು ಸಿಗ್ತವೆ ಅಂತಂದರೆ ಈ ಮನುಷ್ಯನ ಚರಿತ್ರೆ ಹೇಗಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಈತನ ಮನೆಯಲ್ಲಿ ದುಡ್ಡು ಸಿಕ್ತು, ನಗಾಂಡು ಸಿಕ್ತು, ನಾಣ್ಯ ಸಿಕ್ಕು, 45 kg ಬಂಗಾರ ಸಿಕ್ತು, ಭ್ರಷ್ಟನಾಗಿದ್ದ, ಎಲ್ಲವೂ ಸರಿ. ಇದರ ಜೊತೆಗೆ ಈತ ಕ್ರಿಮಿನಲ್ ಕೂಡ ಆಗಿದ್ದ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಇವತ್ತು ಪರಿಗಣಿಸಬೇಕಾಗಿದೆ. ಇವತ್ತು ರಾಜಕಾರಣಕ್ಕೆ ಯಾವ ರೀತಿಯ ಜನ ಬರ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷ, ಇಲ್ಲಿ ಇರುವಂಥ ಕೇಂದ್ರ ಸರ್ಕಾರ ಕೇವಲ ಭಾರತೀಯ ಜನತಾ ಪಕ್ಷದ ಇತರ ಸರ್ಕಾರದ ನೇತಾಗಳ ಮೇಲೆ, ಅಂದರೆ ನಾಯಕರುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆರೋಪ ಏನಿದೆ, ಅದಕ್ಕೆ ಅನುಗುಣವಾಗಿ ಯಾರ್ಯಾರನ್ನ ಇವರು ರೇಡ್ ಮಾಡಿದ್ದಾರೆ ಅವರೆಲ್ಲರ ಬಳಿ ಈ ರೀತಿಯಾದಂಥ ಕಪ್ಪು ಹಣ ದೊರಕಿದೆ, ಮಾರಕಾಸ್ತ್ರಗಳು ದೊರಕಿದಾವೆ, ದೇಶ ವಿರೋಧಿ ಚಟುವಟಿಕೆಗಳು ಸಾಬೀತಾಗಿದ್ದಾವೆ. ಅಂದರೆ ಇವರು ಮಾಡಿದ ದಾಳಿ ತಪ್ಪಾಗಿದ್ದ ಅಲ್ವೇ ಅಲ್ಲ ಅಂತ, ಯಾವುದೋ ಸ್ವಯಂ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ, ರಾಜಕೀಯ ಸೇಡಿಗಾಗಿ ಮಾಡಿದ ದಾಳಿ ಅಂತ ಯಾವ ಕಾರಣಕ್ಕೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರೈಮಾ ಫಸೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಎಲ್ಲೆಲ್ಲಿ ದಾಳಿಯಾಗಿದೆಯೋ ಅಲ್ಲೆಲ್ಲ ಈ ರೀತಿಯಾದಂಥ ಕಪ್ಪು ಹಣ, ಮಾರಕಾಸ್ತ್ರಗಳು ಎಲ್ಲವೂ ಲಭ್ಯ ಆಗಿದ್ದಾವೆ. ಅಲ್ಲಿಗೆ ಭ್ರಷ್ಟ ವ್ಯವಸ್ಥೆ ಹೇಗೆ ತಾಂಡವವಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಪರಿಗಣಿಸಬೇಕು. ಹಾಗಾದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಈ ರೀತಿ ಇವರು ಕತ್ತಿ ಮಸೀತಾ ಇದ್ದಾರಲ್ಲ, ಇದರ ಇತಿಹಾಸವೇನು ಅಂತ ನೋಡ್ಕೊಂಬನ್ನಿ. ಮೊದಲನೇದಾಗಿ ನರೇಂದ್ರ ಮೋದಿ ಸರ್ಕಾರ ಬಂದಾಗ ಒಂದು ಸ್ಲೋಗನ್ ಹೇಳಿದರು. ಅವ್ರು ಏನಂತ ಹೇಳಿದ್ರು, ನಾ ಖಾವುಂಗ ನಾ ಖಾನೆ ದೂಂಗ ಅಂತ. ನಾನು ತಿನ್ನೋದಿಲ್ಲ, ತಿನ್ಲಿಕ್ಕೆ ಬಿಡೋದಿಲ್ಲ. ಏನು ತಿನ್ನಲ್ಲ? ಈ ರೀತಿಯಾದಂಥ ಭ್ರಷ್ಟ ದುಡ್ಡನ್ನು ನಾನು ತಿನ್ನೋದಿಲ್ಲ, ತಿನ್ನಲಿಕ್ಕೆ ಬಿಡೋದಿಲ್ಲ ಅಂತ. ಆ ಮಾತಿಗೆ ಅನುಗುಣವಾಗಿ ಕಳೆದ 9.5 ವರ್ಷಗಳಲ್ಲಿ ಒಂದೇ ಒಂದು ಹಗರಣ ಇವತ್ತರೆಗೂ ಕೇಂದ್ರ ಸರ್ಕಾರದ ಮೇಲೆ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೇವಲ ನರೇಂದ್ರ ಮೋದಿ ಮಾತ್ರ ಅಲ್ಲ, ಅವರ ಇಡೀ ಸಚಿವ ಸಂಪುಟದವರು ಯಾರೂ ಕೂಡ ಒಂದೇ ಒಂದು ಹಗರಣದಲ್ಲಿ ಇವತ್ತಿನವರೆಗೂ ಸಿಲುಕಿ ಹಾಕಿಕೊಂಡಿಲ್ಲ. ಇವರು ಯಾವುದೇ ಸಂಸತ್ ಅಧಿವೇಶನದಲ್ಲಿ ಏನೇ ಗಲಾಟೆ ಮಾಡಿದರೂ ಕೂಡ ಯಾವುದೇ ಹಗರಣ ಇವತ್ತವರೆಗೂ ಸುಪ್ರೀಂ ಕೋರ್ಟಲ್ಲಿ ಸಾಬೀತಾಗಲಿಲ್ಲ. ಅದು ಕದ್ದಾಲಿಕೆ ಪ್ರಕರಣ ಇರಬಹುದು, ಅಥವಾ ಇವ್ರು ಹೇಳುವಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್, ಅವು ಯಾವ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ, ಮತ್ತು ಬೇರೆ ಬೇರೆ ವಿಚಾರಗಳಿಗಾಗಿ ಈ ಬೇಕು ಅಂತಲೇ ಅರಾಜಕತೆ ಸೃಷ್ಟಿ ಮಾಡಲಿಕ್ಕಾಗಿಯೇ ಮಾಡಿದ್ದು ಅಂತ ಈಗಾಗಲೇ ಸಾಬೀತಾಗಿ ಹೋಗಿರುವಂಥದ್ದು. ಅದಾದ ಮೇಲೆ ವಿಪಕ್ಷಗಳು ಮಾಡಿದ ಕೆಲಸ ಏನು? ಈಗ ನರೇಂದ್ರ ಮೋದಿ ಅವ್ರನ್ನ ಕಳ್ಳ ಅನ್ನಲಿಕ್ಕೆ ಸಾಧ್ಯ ಇಲ್ಲ, ಭ್ರಷ್ಟ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿ ತಪ್ಪು ಯಾರ್ದು ಕಂಡು ಹಿಡಿಬೇಕು? ಯಾರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರು ಅವರೇ ಸರಿ ಇಲ್ಲ ಅಂತ ಮಾಡೋದು. ಏನು? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಈ ಅಧಿಕಾರ ಇದೆ, ಅಧಿಕಾರವನ್ನು ಕಡಿಮೆ ಮಾಡಿ ಅಂತ ಕೋರ್ಟ್ ಹೋಗ್ತಾರೆ. ಎಷ್ಟು? 21 ಜನ ಕೇಸ್ ಹಾಕ್ತಾರೆ. ಇವರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿರಿಯ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಏನಂತ ಆರ್ಗ್ಯುಮೆಂಟ್ ಮಾಡ್ತಾರೆ? ಇಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೊಟ್ಟಿರುವಂಥ ಅಧಿಕಾರ ಏನಿದೆ ಅದನ್ನು ಕಡಿಮೆ ಮಾಡಬೇಕು.
ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಲ್ಲರಿ ಒಂದು ಸ್ವಾಯತ್ತ ಸಂಸ್ಥೆ, ಅದು ತನಿಖಾ ಸಂಸ್ಥೆ, ಅದರ ಕೆಲಸವನ್ನು ಅದು ಮಾಡ್ತಾ ಇದೆ. CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗಳು ಅವ್ರ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರ ಅಧಿಕಾರವನ್ನು ಕಿತ್ಕೊಳ್ಳಿಕ್ಕೆ ನಮಗೆ ಯಾವ ಅಧಿಕಾರ ಇದೆ? ಅದನ್ನ ಕಿತ್ಲಿಕ್ಕೆ ಆಗೋಲ್ಲ ಈ ರೀತಿ. ಆಮೇಲೆ ಈ ಅಧಿಕಾರವನ್ನು ಕೊಟ್ಟದ್ದು ಯಾರು? ಯಾವ ಮಾನದಂಡ ಅಂದರೆ FATF ಮಾನದಂಡ. ಆರ್ಥಿಕ ಅಪರಾಧಗಳ ತೀರ್ಮಾನೋದು ವೈಶ್ವಿಕ ಮಟ್ಟದಲ್ಲಿ, ಅದರ ಕಾನೂನುಗಳನ್ನು ತೀರ್ಮಾನ ಮಾಡೋದಲ್ಲಿ ಅದನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಆದ್ದರಿಂದ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ದೊಡ್ಡ ಹಿನ್ನಡೆ ಆಯಿತು. ಅದಾದ ಮೇಲೆ ನೆಕ್ಸ್ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧ್ಯಕ್ಷ ಸರಿಯಿಲ್ಲ, ಸಂಜಯ್ ಸಿಂಗ್. ಆತನನ್ನು ಕಿತ್ತು ಹಾಕಬೇಕು. ಕಿತ್ತು ಹಾಕಲಿಕ್ಕೆ ಕಾರಣವೇ ಇಲ್ಲ. ಹೆಂಗೆ ಕಿತ್ತು ಹಾಕೋದು? ಅವ್ರು ತೆಗೆದು ಹಾಕು ಅಂದರೆ ಹೆಂಗೆ? ಅವರ ಅಧಿಕಾರವನ್ನು ಕಡಿತಗೊಳಿಸಿ. ಒಬ್ಬ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರವನ್ನು ಹೇಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಕೂಡ ಫೇಲ್ ಆಗುತ್ತೆ ಕೋರ್ಟಲ್ಲಿ. ಅದಾದಮೇಲೆ ಅವರ ನಿವೃತ್ತಿ, ನರೇಂದ್ರ ಮೋದಿ ಸರ್ಕಾರ ಏನು ಮಾಡತ್ತೆ? ಯಾವ ಸಂಜಯ್ ಸಿಂಗ್ ಇದ್ದಾರೆ, ಅವರು ಒಂದಷ್ಟು ತನಿಖೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ಒಂದಷ್ಟು ತನಿಖೆಗಳನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವರು ಇದ್ದಕ್ಕಿದ್ದ ಹಾಗೆ ನಿವೃತ್ತಿ ಆಗಿಬಿಟ್ರೆ ಇಷ್ಟು ದಿವಸ ಆಪರೇಷನ್ ಮಾಡಿ ಕೆಲಸ ಮಾಡಿದ್ವೋ ಅದು ವ್ಯರ್ಥ ಆಗಿಬಿಡುತ್ತೆ. ಆದ್ದರಿಂದ ಈ ಎಲ್ಲ ಈಗ ಮಾಡಿರುವಂಥ ಯಾವ್ಯಾವ ರೇಡ್ಗಳಾಗಿದ್ದಾವೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಟ್ಟ ಮೇಲೆ ಅವರಿಗೆ ನಿವೃತ್ತರನ್ನಾಗಿಸೋಣ, ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಕೊಡೋಣ ಅಂತ. ಯಾವಾಗ ಎಕ್ಸ್ಟೆನ್ಷನ್ ಕೊಡೋದು ಅಂತ ಆಯಿತು ಸಂಜಯ್ ಸಿಂಗ್ಗೆ, ಆವಾಗ ತಕ್ಷಣ ಮತ್ತೆ ಎದ್ದು ಕೂತ್ಕೋತಾರೆ ಎಲ್ಲ ಪಕ್ಷದವರು, ಮತ್ತೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಇಲ್ಲ, ಅವರಿಗೆ ಎಕ್ಸ್ಟೆನ್ಷನ್ ಕೊಡಬಾರ್ದು. ಎಕ್ಸ್ಟೆನ್ಷನ್ ಕೊಟ್ಟರೆ ಇವ್ರ ಮನೆ ರೇಡ್ ಆಗತ್ತೆ ಅನ್ನುವಂಥ ಭಯ ಇವರಿಗೆಲ್ಲ. ಕೋರ್ಟ್ ಹೇಳುತ್ತೆ, ಯಾಕೆ ನೀವು ಅವ್ರನ್ನ ಮುಂದುವರಿಸಿದ್ರಿ? ಬೇರೆ ಅಧಿಕಾರಿಗಳನ್ನು ಆ ಜಾಗದಲ್ಲಿ ಕೂರ್ಸೋಕ್ಕಾಗೋದಿಲ್ವಾ? ಅವರೊಬ್ಬರೇ ಈ ದೇಶದಲ್ಲಿ ನಿರ್ದೇಶಕರ, ಬೇರೆ ನಿರ್ದೇಶಕರಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳುತ್ತೆ. ಸರ್ಕಾರಕ್ಕೆ ಕೇಳಿದಾಗ ಅಲ್ಲಿ ತುಷಾರ್ ಅವರು ಇರ್ತಾರೆ. ಅವ್ರು ಹೇಳ್ತಾರೆ, ಸಾಲಿಸಿಟರ್ ಜನರಲ್ ಅವ್ರು ಹೇಳ್ತಾರೆ, ಇಲ್ಲ, ಒಂದಷ್ಟು ತನಿಖೆಗಳನ್ನು ಅವರು ಪರಿಪೂರ್ಣಗೊಳಿಸಬೇಕಾಗಿರೋದು ಒಂದು. ಎರಡನೆಯದು FATF ಸಭೆ ಇದೆ. ಆ FATF ಸಭೆಗೆ ಇವರೇ ಹಾಜರಾಗಬೇಕಾಗತ್ತೆ, ಏಕೆಂದರೆ ನಡೆದಂಥ ಬೆಳವಣಿಗೆಗಳನ್ನ ಅವರೇ ಹೇಳಬೇಕು. ಅದಾದ ಮೇಲೆ ಅವರಿಗೆ ನಾವು ನಿವೃತ್ತಿಯನ್ನು ಕೊಡ್ತೀವಿ. ಮತ್ತೆ ಸರ್ಕಾರ ಹೇಳ್ತಿಲ್ಲ, ಅಷ್ಟೊಂದು ಅವಧಿಯನ್ನು ಕೊಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಕೊಡ್ತೀವಿ. ಅಂದರೆ ಒಟ್ಟಿನಲ್ಲಿ ಇವ್ರಿಗೆ ಏನಂತಂದರೆ, ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟೇ, ಮೊದಲೇದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನೋ ಒಂದು ಜಾರಿ ನಿರ್ದೇಶನಾಲಯವೇ ಇರಬಾರ್ದು. ಅಕಸ್ಮಾತ್ ಇದ್ದರೂ ಕೂಡ ಅದು ಹಲ್ಲು ಕಿತ್ತ ಹಾವಿನ ಹಾಗಿರಬೇಕು. ಅದು ಯಾರಿಗೂ ಕಚ್ಚಬಾರದು, ಕೇವಲ ಬಸುಗೊಟ್ಕೊಂಡು ಇರಬೇಕು, ತಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರ್ದು. ತಮ್ಮ ಅಧಿಕಾರ ನಡೆದಾಗ ಇವರು ಉಳಿದು ಎಲ್ಲ ವಿಪಕ್ಷಗಳ ಮೇಲೆ ದಾಳಿ ಮಾಡ್ಬೋದಿತ್ತು, ಯಾರ ಮೇಲೂ ದಾಳಿ ಮಾಡಲಿಲ್ಲ. ಏಕೆಂದರೆ ಅಲ್ಲಿದ್ದವರೆಲ್ಲ ಭ್ರಷ್ಟರೇ. ಈಗ UPA ಸರ್ಕಾರದ ಅವಧಿಯನ್ನು ತೆಗೆದುಕೊಳ್ಳಿ, 2004ರಿಂದ 2014ರವರೆಗೂ ಇವರು ಸರ್ಕಾರದಲ್ಲಿದ್ದವ್ರು ಯಾರೇ? ಇದೇ ಮಮತಾ ಬೇಗಮ್ ಅವರ ಇಡೀ ಕಾಕಸ್ ಏನಿದೆ, ಇಷ್ಟೂ ಭ್ರಷ್ಟರು. ಈಗ ನೀವು ನೋಡ್ತಾ ಇದ್ದೀರಿ, ಪಾರ್ಥ ಚಟರ್ಜಿಯನ್ನು ನೋಡ್ತಾ ಇದ್ದೀರಿ, ಈಗ ಈ ಹೊಸದಾಗಿ ಜ್ಯೋತಿಪ್ರಿಯಾ ಮಲಿಕ್ ಅವರು ನೋಡ್ತಾ ಇದ್ದೀರಿ. ಪ್ರತಿಯೊಬ್ಬರು ಯಾರ್ಯಾರು ಅವರು ಇದರಲ್ಲಿದ್ದಾರೆ ಎಲ್ಲರೂ ಒಂದಿಲ್ಲ ಒಂದು ಹಗರಣದಲ್ಲಿ ಸಿಕ್ಕಾಕಿ, ಸ್ವತಃ ಅವರು ಸೋದರ ಅಳಿಯಾನೇ ಭ್ರಷ್ಟ ಅಂತ ಸಾಬೀತಾಗಿ ಹೋಗಿದೆ. ಇಷ್ಟು ಜನ ಇರುವಂಥದ್ದು. ಇನ್ನು ಲಾಲು ಯಾದವ್ನ ತೆಗೆದುಕೊಳ್ಳಿ, ಲಾಲು ಯಾದವ್ನ ಇಡೀ ಕುಟುಂಬ ಭ್ರಷ್ಟ. ಮುಲಾಯಂ ಸಿಂಗ್ ಯಾದವ್ ಭ್ರಷ್ಟ. ಅವರ ಇಡೀ UPA ಸರ್ಕಾರ, ರಾಜ ಭ್ರಷ್ಟ, ತಮಿಳುನಾಡು, ಎಲ್ಲ ಭ್ರಷ್ಟರ ಒಕ್ಕೂಟ ಸೇರಿಕೊಂಡು ಸರ್ಕಾರ ನಡೆಸುವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ನೀವು ದಾಳಿ ಮಾಡಿ ಅಂದರೆ ಯಾರ ಮೇಲೆ ದಾಳಿ ಮಾಡಬೇಕು? ಒಂದು ಪಕ್ಷದ ಸರ್ಕಾರ ಅಲ್ಲ, ಇರೋಂಥ ಮಿತ್ರ ಪಕ್ಷದಲ್ಲಿರೋರೆಲ್ಲ ಭ್ರಷ್ಟರೇ. ಒಂದು ವೇಳೆ ಬೇರೆ ಅವ್ರು ನಮ್ಮಷ್ಟು ಜನ ಬಿಟ್ಟು ಬೇರೆಯವ್ರ ಮೇಲೆ ದಾಳಿ ಮಾಡಿ ಅಂದರೆ ಒಂದಿಲ್ಲ ಒಂದು ದಿವಸ ಇವ್ರ ಮೇಲೂ ಬರುತ್ತೆ ಅದು. ಆದ್ದರಿಂದ ಅವ್ರಿಗೂ ಇಲ್ಲ, ನಮಗೂ ಇಲ್ಲ, ಯಾರ ಮೇಲೂ ದಾಳಿನೇ ಮಾಡಬೇಡಿ, ಸುಮ್ಮನಿದ್ಬಿಡಿ. ಒಂದು ಇರಬೇಕು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಒಂದಿರಬೇಕು, CBI ಅಂತ ಇರಬೇಕು, ನಮ್ಗೆ ಯಾವ ಬೇಕು ಅವು ಬಳಸ್ಕೊಳ್ಳೋಣ ಅಂತ ಬಳಸಿದರೆ ವಿನಃ. ಆಮೇಲೆ ಒಂದು ಅಘೋಷಿತ ಒಪ್ಪಂದ ಇದೆ ರಾಜಕಾರಣಿಗಳಲ್ಲಿ, ಇಷ್ಟು ವರ್ಷ ನಡ್ಕೊಂಬಂದಿದ್ದು, ಈಗ ಆಗಲ್ಲ ಅದು. ಏನಂತ? ನಿನ್ನ ಮೇಲೆ ನಾನು ಕೇವಲ ಹೊರಗಡೆ ಆರೋಪಗಳನ್ನು ಮಾಡ್ತೀನಿ, ನಿನ್ನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ, ಆದ್ದರಿಂದ ನೀನು ಸೇಫ್. ನನ್ನ ಮೇಲೆ ನೀನು ಆರೋಪ ಮಾಡು, ನಾನು ಅಧಿಕಾರದಲ್ಲಿದ್ದಾಗ ನನ್ನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಕ್ಕೆ ಆಗಲಾರ್ದಾಗ ನೋಡ್ಕೊಳ್ಳೋಣ, ನಾನು ಸೇಫ್, ನೀನು ಸೇಫು, ನಾನು ಸೇಫ್. ನನ್ನ ಬೆನ್ನನ್ನು ನೀನು ತೋರಿಸು, ನಿನ್ನ ಬೆನ್ನನ್ನು ನಾನು ತೋರಿಸ್ತೇನೆ, ಇಬ್ಬರು ಆರಾಮಾಗಿರೋಣ. ಹೊರಗಡೆ ಪ್ರಪಂಚಕ್ಕೆ ನಿರಂತರವಾಗಿ ಟೀಕಾಸ್ತ್ರವನ್ನು ಮಾಡೋಣ, ನಿರಂತರವಾಗಿ ಭ್ರಷ್ಟ ಅಂತ ಹೇಳ್ಕೊಂಡು ಹೋಗೋಣ, ಆದರೆ ಯಾವುದೇ ಕ್ರಮ ಕೈಗೊಳ್ಳುವುದು ಬೇಡ ಅಂತ ಒಂದು ಅಲಿಖಿತ ಅಘೋಷಿತವಾದಂಥ ಒಪ್ಪಂದ ರಾಜಕಾರಣಿಗಳಲ್ಲಿತ್ತು. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇದ್ದರೆ ಉಳಿದವ್ರ ಜೊತೆ ಇದೇ ರೀತಿ ಒಪ್ಪಂದ, ಉಳಿದ ಸರ್ಕಾರಗಳಿದ್ದರೆ ಕಾಂಗ್ರೆಸ್ ಜೊತೆ ಇದೆ ಒಪ್ಪಂದ. ಯಾಕೆಂದರೆ ಇವನು ಭ್ರಷ್ಟ, ಅವನು ಭ್ರಷ್ಟ, ಯಾರ ಮೇಲೆ ಯಾರೂ ಕ್ರಮ ಕೈಗೊಳ್ಳೋದು. ಇಂಥದ್ದೊಂದು ಅವ್ಯಾಹತವಾಗಿ ನಡ್ಕೊಂಡು ಬಂದಂಥ ವ್ಯವಸ್ಥೆ ಭಾರತ ದೇಶದಲ್ಲಿತ್ತು. ನರೇಂದ್ರ ಮೋದಿ ಬಂದ ಮೇಲೆ ಈ ರೀತಿಯಾದಂಥ ಒಂದು ಒಳ ಒಪ್ಪಂದ ಮುಗಿದೋಯ್ತು. ಒಳ ಒಪ್ಪಂದ ಮುಗಿದ ಮೇಲೆ ಏನಾಯಿತು? ಈ ರೀತಿಯ ದಾಳಿಗಳು ಶುರುವಾದವು.
ದಾಳಿ ಶುರುವಾದ ಕೂಡಲೇ ಇದು ಅನಿರೀಕ್ಷಿತವಾಗಿತ್ತು, ಈ ರೀತಿಯದಾದಂಥ ಏಕಕಾಲಕ್ಕೆ ಪ್ರಖರವಾಗಿ ದಾಳಿ ಮಾಡುವುದನ್ನು ನಮಗೆ ಸಹಿಸಲಿಕ್ಕಾಗಲ್ಲ ಅಂತ ಇವರೆಲ್ಲ ಕೋರ್ಟಿನ ಮೊರೆ ಹೋದರು. ಕೋರ್ಟ್ ಕೂಡ ಇವ್ರ ಮಾತಿಗೆ ಯಾವುದೇ ರೀತಿಯ ಬೆಂಬಲವನ್ನು ಘೋಷಿಸಿಲ್ಲ. ಹೀಗಾಗಿ ಇವತ್ತು ಕೊನೆಗೆ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ, ವೆಸ್ಟ್ ಬೆಂಗಾಲಲ್ಲಿ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳ ಮೇಲೆಯೇ ಹಲ್ಲೆ ಮಾಡಿದ್ದಾರೆ. ಅವರೆಲ್ಲ ರಕ್ತಸಿಕ್ತಗೊಂಡಿದ್ದಾರೆ, ಆಸ್ಪತ್ರೆಗೆ ಹೋಗಿದ್ದಾರೆ. ಜಾಗದಿಂದ ಎಲ್ಲಿ ದಾಳಿ ಮಾಡಬೇಕು ಆ ಜಾಗದಿಂದ ಇವರೇ ಪರಾರಿಯಾಗಿದ್ದಾರೆ. ಭದ್ರತಾ ಸಿಬ್ಬಂದಿಯವರು ಇದ್ದು ಕೂಡ ಈ ರೀತಿಯ ದಾಳಿ ಆಗಿದೆ ಅಂದರೆ ಆಲೋಚನೆಯನ್ನು ಮಾಡಿ ಯಾವ ರೀತಿಯ ರೌಡಿಸಮ್ ರಾಜಕೀಯದಲ್ಲಿದೆ ಅನ್ನೋದನ್ನು ನಾವು ಇವತ್ತಿನ ಕಾಲಘಟ್ಟದಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇದು ಒಂದು ಹಂತ. ಇನ್ನೊಂದು, ಪ್ರಮುಖ ನಾಯಕರು ಹಂಚ್ಕೊಂಡವ್ರು ಯಾರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ವಿಚಾರಣೆಗೆ ನಾವು ಹೋಗೋದಿಲ್ಲ ಅಂತ ಸಂವಿಧಾನಕ್ಕೆ ವಿರುದ್ಧವಾಗಿ ಇವರು ಸವಾಲು ಹಾಕ್ತಾ ಇದ್ದಾರೆ. ಸಂವಿಧಾನನ ಉಳಿಸಿ ಅಂತ ಹೋರಾಟ ಮಾಡೋರು ಇವರೇ, ಸಂವಿಧಾನದ ವಿರುದ್ಧವಾಗಿ ನಡ್ಕೋತಾ ಇರೋರು ಅವರೇ. ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ನೇರ ಹೋಗಿ ಬಂಧಿಸ್ಲಿಕ್ಕೆ ಬರೋಲ್ಲ ಯಾವನೇ ಒಬ್ಬನ ಆರೋಪಿನ. ಆತನನ್ನು ಬಂಧನಕ್ಕೆ ಕೋರ್ಟ್ಗೆ ಮೊರೆ ಹೋಗಬೇಕು, ಕೋರ್ಟು ಅದಕ್ಕೆ ಒಪ್ಪಿಗೆ ನೀಡಬೇಕು, ಅದಾದ ಮೇಲೆ ಬಂಧನ ಆಗುವಂಥದ್ದು. ಇದು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಜೊತೆಗಿರುವಂಥ ವಕೀಲರಿಗೆ 50 ಲಕ್ಷ, 1 ಕೋಟಿ, 2 ಕೋಟಿ ಇವರು ಒಂದೊಂದು ಹಿಯರಿಂಗಿಗೆ ದುಡ್ಡು ಕೊಡ್ಲಿಕ್ಕೆ ಸಿದ್ಧರಾಗಿರುವುದರಿಂದ ಇವರನ್ನು ರಕ್ಷಿಸಲಿಕ್ಕಾಗಿ ಈ ದೇಶದಲ್ಲಿ ಒಂದಿಷ್ಟು ನ್ಯಾಯವಾದಿಗಳು ಆಗಲೇ ತಯಾರಾಗಿ ಕೂತಿದ್ದಾರೆ. ಅವ್ರ ಹೆಸರನ್ನು ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ಇದು ನಮ್ಮ ವ್ಯವಸ್ಥೆ. ನರೇಂದ್ರ ಮೋದಿಯವರು ಇವರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಅವರಿಗೆ ಸಾಥ್ ಕೊಡಬೇಕಾಗಿದ್ದು ಯಾರೀಗ? ನಾವು ಮತ್ತು ಕೇವಲ ನಾವು. ಆ ಕೆಲಸವನ್ನು ಮಾಡಿದರೆ ಸಾಕು. ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಯಾಕೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗಿಲ್ಲ, ಇವನು ಯಾಕೆ ಹಿಡ್ಕೊಂಡು ಹೋಗಿಲ್ಲ, ಇವನು ಯಾಕೆ ಅರೆಸ್ಟ್ ಆಗಿಲ್ಲ, ಇವನಿಗೆ ಯಾಕೆ ಜಾಮೀನು ಸಿಕ್ಕಿಲ್ಲ? ಒಂದು ಯಜ್ಞ ನಡೀತಾ ಇದೆ. ವಿಳಂಬ ಆಗಬಹುದು, ಆದರೆ ತಾರ್ಕಿಕ ಅಂತ್ಯ ದೊರೆಯೋದು ಗ್ಯಾರಂಟಿ. ಅಂಥದ್ದೊಂದು ಸಮಚಿತ್ತದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.